ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇವತ್ತು ನಾನು ಒಂದು ನಿಪ್ಪಟ್ಟು ಚಾಟ್ ಮಸಾಲೆ ರೋಡ್ ಸೈಡಲ್ಲಿ ಹೇಗೆ ಮಾಡ್ತಾರೆ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಹಸಿ ಮಾವಿನಕಾಯಿ ತೋತಾಪರಿ ಇದೆಲ್ಲ ಅದನ್ನ ತುರ್ಕೊಂಡಿರೋದು, ಇದಕ್ಕೆ ಕ್ಯಾರೆಟ್ ಬಿಟ್ಟಿರೋದು, ನೋಡಿ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ತೆಳುವಾಗಿ ತುರ್ಬಿರೋದು. ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಒಂದಾಗೆ. ಯಾಕಂದ್ರೆ ಮಾವಿನಕಾಯಲ್ಲಿ ಸ್ವಲ್ಪ ನೀರಾಗಿರುತ್ತೆ, ಅದರಿಂದ ಕ್ಯಾರೆಟ್ ಅನ್ನ ಸ್ವಲ್ಪ ಉದುರಾಗಿ ಬಿಡಿಸ್ಕೋಬೇಕು. ಅದರಲ್ಲಿ ಕಿವುಚಿದ್ರೆ ನೀರಾಗ್ಬಿಡುತ್ತೆ. ಸೊ ಅದರಿಂದ ಹೀಗೆ ಮಾಡ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಇದು ನೋಡಕ್ಕೆ ಅಷ್ಟೇ ಅದ್ಭುತವಾಗಿದೆ. ಮತ್ತೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇರೋದು. ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದು ಕಲ್ಸ್ಕೊಳ್ತಾ ಇರೋದು. ಇದು ನೋಡ್ತಾ ಇದ್ರೆ ಬಾಯಲ್ಲಿ ನೀರುರುತ್ತೆ, ಮತ್ತೆ ಅದೇ ತರ ಒಂಥರ ಟೇಸ್ಟು ನಮಗೆ ಫೀಲ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪು ಹಸಿಯಾಗಿರೋದು ಅದರಲ್ಲಿ ಸೇರಿಸ್ಕೊಳ್ಳೋದು. ಇದು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿರೋ ಅದನ್ನು ಇದರ ಜೊತೆ ಸೇರಿಸ್ಕೊಂಡು ಪೂರ್ತಿಯಾಗಿ ಕಲ್ಸ್ಕೊಳ್ಳೋದು. ಹಾಗಿದೆ, ಇವರೇ ಇದನ್ನ ರೆಸಿಪಿ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿದೆ, ಮತ್ತೆ ಹಾಗೆ ಒಳ್ಳೆ ಸೇಲ್ ಇದೆ ಅದರಲ್ಲಿ. ಸೊ ಈ ತರ ಎಲ್ಲ ಮಾಡ್ಕೋಬೇಕು. ನೋಡಿ, ಇದೆಲ್ಲ ಮಿಕ್ಸ್ ಮಾಡಿ ಇದು ಆಗಿದೆ. ಸೊ ಇದನ್ನ ಚಳಿಗಾಲಕ್ಕೆ ಈ ತರ ಒಂದು ಚಾಟ್ ಮಸಾಲ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಅದು ಹೊರಗಡೆ ತುಂಬಾ ಚಳಿಯಾಗಿ ಮಳೆ ಆಗಿದ್ರೆ ಅವಾಗ ಈ ತರ ಒಂದು ನಿಪ್ಪಟ್ಟು ಚಾಟ್ ಮಸಾಲ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಖುಷಿ ಅನ್ಸುತ್ತೆ. ಮತ್ತೆ ಖಾರ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಗರಿ ಆಗಿರುತ್ತೆ, ತುಂಬಾ ಖುಷಿ ಆಗುತ್ತೆ ತಿನ್ನೋಕೆ. ಸೊ ಮತ್ತೆ ತಿನ್ಬೇಕು ಅನ್ಸುತ್ತೆ. ಸೊ ಈ ತರ ನಾವು ಮನೇಲಿ ಸುಲಭದ ರೀತಿಯಲ್ಲಿ ಮಾಡ್ಕೋಬಹುದು. ನೀವು ಮಾಡ್ಕೊಳ್ಳಿ ಮತ್ತೆ ತಿನ್ನಿ. ಸೊ ಇವಾಗ ನಾವು ಸ್ಟ್ರೈಟ್ ಆಗಿ ಇದನ್ನ ರೆಸಿಪಿ ಮಾಡೋದು ಹೇಗೆ ಅಂತ ನೋಡಿ. ಇದು ಮಾಡಿರೋದನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಳ್ಳೋದು, ಸ್ವಲ್ಪ ಟೊಮೊಟೊ ಸೇರಿಸ್ಕೊಳ್ಳೋದು. ಟೊಮೊಟೊ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳೋದು. ಹಣ್ಣಾಗಿರೋ ಟೊಮೊಟೊ, ಹಸಿಮೆಣಸಿನಕಾಯಿ, ಪುದೀನ ಹಾಕಿರೋ ಮಾಡಿರೋ ಚಟ್ನಿನ ಇದ್ರ ಜೊತೆ ಸೇರಿಸ್ಕೊ. 2 ಟೀ ಸ್ಪೂನ್ ಅಷ್ಟು ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಸೇರಿಸ್ಕೊಳ್ಳೋದು. ಕಡಿಮೆ ಖಾರ ತಿನ್ಬೇಕಾದ್ರೆ ಸ್ವಲ್ಪ ಖಾರನ ಹಾಕೊಳ್ಳೋದು. ಹರಿಗೋಲ್ಡ್ ಗಾತ್ರದಲ್ಲಿರುವಂತ 8 ನಿಪ್ಪಟ್ಟುಗಳನ್ನ ಸೇರಿಸ್ಕೊಂಡಿರೋದು. ಖಾರ ಬೂಂದಿ 1 ಹಿಡಿಯಷ್ಟು, ಉಪ್ಪಿಲ್ದಿರೋ ಅಂತ ಕಳ್ಳೆಪುರಿ 1 ಹಿಡಿಯಷ್ಟು, ಚಾಟ್ ಮಸಾಲ 1 ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಳ್ಳೋದು. ಖಾರದ ಪುಡಿ 1 ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಳ್ಳೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಒಳ್ಳೆ ಮಿಕ್ಸ್ ಆಗ್ತಾ ಇದೆ. ತುಂಬಾ ಟೇಸ್ಟಿ ಆಗಿರುವಂತಹ ಒಂದು ರೆಸಿಪಿ ಇದು. ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾನು ನಿಮ್ಗೆಲ್ರಿಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುವಂತದ್ದು. ಖಾರ ಹೈಲೈಟ್ ಆಗಿ ಪುದೀನದು ಚಟ್ನಿ ಹಾಕಿದ್ದಾರೆ, ಮತ್ತೆ ಖಾರ ಹಾಕಿದ್ದಾರೆ. ಸೊ ತುಂಬಾ ಟೇಸ್ಟಿ ಆಗಿರುವಂಥದ್ದು. ಮತ್ತೆ ಇದು ನೋಡಿ, ಕೊಡೋದು ಅಷ್ಟೇ. ಬಾಳೆ ಎಲೆ ಇದೆಲ್ಲ ಅದು ಒಳಗಡೆ ಪೇಪರಲ್ಲಿ ಇಟ್ಟು ಮಡಚಿ ಅದರಲ್ಲಿ ಹಾಕಿ ಕೊಡ್ತಾರೆ. ತುಂಬಾ ಟೇಸ್ಟಿ ಆಗಿರುವಂತಹ ಒಂದು ನಿಪ್ಪಟ್ಟು ಚಾಟ್ ಮಸಾಲ ರೆಸಿಪಿ ಬಹಳ ಚೆನ್ನಾಗಿದೆ. ಎಲ್ಲರೂ ಇದೇ ಥರ ಮಾಡ್ಕೊಳ್ಳಿ, ಮನೇಲಿ ತಿನ್ನಿ. ಮತ್ತು ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡ್ಕೊಳ್ಳಿ. ಎಲ್ಲರೂ ಮಾಡಿ ಮನೇಲಿ ತಿನ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಮತ್ತು ರೋಡ್ ಸೈಡಲ್ಲಿ ಅಷ್ಟೇ ಅದ್ಭುತವಾಗಿ ಅವರು ಮಾಡಿ ಕೊಡ್ತಾಯಿದ್ರು ಎಲ್ರಿಗೂ. ಸೊ ಎಲ್ಲರೂ ತುಂಬ ಖುಷಿಯಾಗಿ ತಿನ್ನೋದೇ ಒಂದು ರೆಸಿಪಿ ಆಗಿತ್ತು. ಒಟ್ಟು ಚಾಟ್ ಮಸಾಲ ಒಂದು ಪ್ರಿಪ್ರೇಷನು ಸೂಪರಾಗಿತ್ತು. ಮತ್ತು ಅದೇ ಥರ ಅದನ್ನು ಸರ್ವ್ ಮಾಡಲಿಕ್ಕೆ ಕೊಟ್ರಲ್ಲ, ಅದು ತುಂಬ ಚೆನ್ನಾಗಿತ್ತು. ನೀವೆಲ್ಲರೂ ಟ್ರೈ ಮಾಡಿ.